ನಮಸ್ಕಾರಿಯಪ್ಪ ಆರ್ ಸಿ ಬಿ ಹುಲಿಗಳಿಗೆ. ನಾನು ಇಂಥ ಒಂದು ದಿನ ಇಂಥ ಒಂದು ದಿವಸ ಇವತ್ತಂತರೂ ಸಿಕ್ಕಾಪಟ್ಟೆ ಬೇದಾಡುದ ಅಥವಾ ಗಂಟು ಹರ್ಕೊಂಡ ಮಾತಾಡುದ ಇದು ಯಾವುದು ಬ್ಯಾಡ್ರಿ. ಯಾಕಂದ್ರೆ ಇವತ್ತು ಅಂಥ ಒಂದು ಮೂಮೆಂಟ್ ಬಂದದ. ಇವತ್ತು ನಮ್ಮ ಆರ್ ಸಿ ಬಿ ಫೈನಲ್ ಮ್ಯಾಚ್ ಐತ್ರಿ. ಅದು ಯಾರ ಜೋಡ? ಪಂಜಾಬ್ ಹಿಂಬಲ್ ನಮ್ಮದು ಮ್ಯಾಚ್ ಐತಿ. ಒಂದು ಏನು ಮನಸ್ಸಿಗೆ ನಮಗೆ ನೋವು ಉಂಟಾಗತ್ತದಂದ್ರೆ ಆ ಕಡೆ ಪಂಜಾಬ್ದವರು ಒಂದು ಸರ್ತಿನೂ ಕಪ್ ಗೆದ್ದಿಲ್ಲ. ಈ ಕಡೆ ನಮ್ಮ ಆರ್ ಸಿ ಬಿ ಅವರು 17 ವರ್ಷದ ಅಭಿಮಾನಿಗಳು ತಪಸ್ ಮಾಡಾಕತ್ತಾರ. ಹಾಗಾಗಿ ಇವತ್ತಿನ ಮ್ಯಾಚ್ ಭಾಳ ಇಂಪಾರ್ಟೆಂಟ್ ಆಗ್ತದ. ಆ ಕಡೆ ಪಂಜಾಬ್ಗವರು ಅವರು ಪಾಪ ಅವರು ಹಾದಿ ಕಾಯಕತ್ತಾರ, ಈ ಕಡೆ ನಾವು ಹಾದಿ ಕಾಯಕತ್ತದೋ. ಒಂದು ನೆನಪಿರಲಿ, ಆ ಕಡೆ ಏನಾದರೂ CSK ಬೇಕಾದ್ರೆ ಯಾವುದೋ ಒಂದು ಮುಂಬೈ ಟೀಮ್ ಇತ್ತಂದ್ರೆ ನಾವು ಸುದ್ದಿ ಫರ್ಕ್ ಇರ್ತಾರೆ, ಗೆಂಡಿ ಕಣಲ್ ಅನ್ನುವಂಥ ಒಂದು ಮ್ಯಾಚ್ ಆಗ್ತದೆ. ಬಟ್ ಇಲ್ಲಿ ಏನಾಗ್ತದೆ, ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ಬೇಜಾರು ತರುವಂಥ ವಿಷಯ ಏನಂದ್ರೆ ರೀ, ಆ ಕಡೆ ಪಂಜಾಬ್ದವ್ರು ಅಕಸ್ಮಾತ್ ಸೋತರು, ನಮ್ಮ ಆರ್ ಸಿ ಬಿ ಗೆದ್ರು ಅನ್ಕೋರಿ, ಅದು ನಮಗೊಂದು ನೋವು ಉಂಟು ಆಗ್ತದೆ. ಆ ಕಡೆ ಅವರು ಏನು ಗೆದ್ದಿಲ್ಲ. ಮೊದಲು ನಮ್ಮ ಆರ್ ಸಿ ಬಿ ಪ್ಲೇಯರ್ಗಳ ಇಲ್ಲಿವರೆಗೊಂದು ಸಂಪ್ರದಾಯ ಒಂದು ದಾನಗಳನ್ನು ಮಾಡ್ಕೋತ ಬಂದಾರ. ಎಲ್ಲೋ ಒಂದು ಕಡೆ ಭಾಳ ಮನಸ್ಸಿಗೆ ನೋವು ಉಂಟಾಗ್ತದೆ. ಇದು ಒಂದು ಪರಿಸ್ಥಿತಿ ಅದರ ಆಗಬಾರ್ದಾಗಿತ್ತು. ಆ ಕಡೆ ಅವರು ಒಂದು ಸತಿ ಕಪ್ ಗೆದ್ದಿಲ್ಲ, ಈ ಕಡೆ ನಮ್ಮ ಟೀಮ್ ಬಗ್ಗೆ ಅಂದ್ರು ಇಡೀ ಜಗತ್ತಿಗೆ ಗೊತ್ತೈತ್ರಿ. ಇದೊಂದು ಮೂಮೆಂಟ್ ಐತಿಲ್ಲ, ಬರಬಾರ್ದಾಗಿತ್ತು ರೀ ಅವನ ಇಂಥ ಪರಿಸ್ಥಿತಿ. ಇದೊಂದು ಅಗ್ನಿ ಪರೀಕ್ಷೆ, ಇದೊಂದು ಬರಬಾರ್ದಾಗಿತ್ತು. ಆದ್ರೂ ಇಲ್ಲಿ ಒಂದು ಕಡೆ ಭಾಳ ಖುಷಿ ಪಡುವಂಥ ವಿಷಯ ಇದೆ. ಯಾಕಂದ್ರೆ ಈ ಕಡೆ ಎರಡು ಥರ ಒಂದು ಗೆಲ್ಲ ಬೇಕಾರೆ, ಎರಡು ಥರ ಒಂದು ಗೆದ್ದು ಕಡಿಕ್ ಆಗ್ಬೇಕು. ನಾವು ಎರಡು ಟೀಮಿಗೆ ನಮಗೆ ಕಪ್ ಇಲ್ಲ ಹೊರಗ ಒಂದು ಟೀಮಿಗೆ ಇವತ್ತೇನೈತ್ಲ ನಿರ್ಧಾರ ಆಗಿಬಿಡ್ತದ. ನಮ್ಮ ಆರ್ ಸಿ ಬಿದ್ ಹೆಂಗೈತ್ರಿ, 18 ವರ್ಷದ ತಪಸ್ಸು, ಆ ಒಂದು ತಾಳ್ಮೆ, ಆ ಒಂದು ದಿವಸ ಬರ್ತದ. ಅವತ್ತು ನಾವು ಕಪ್ ಗೆಲ್ತೀವಿ ಅಂತ ಏನು ಹೇಳ್ಕೊತ ಬಂದಿರಲ್ಲ, ಆ ದಿವಸ ಇವತ್ತು ಬಂದದ. ಭಾಳ ಮನಸ್ಸಿಗೆ ನೆಮ್ಮದಿ ಅದ, ಭಾಳ ಖುಷಿನೂ ಅದ. ಸೋತ್ರು ನಾವು ತಲೆ ಕೆಡ್ಸೋಂಗಿಲ್ಲ ರೀ. ಯಾಕಂದ್ರೆ ನಾವು 17 ವರ್ಷದಿಂದ ತಲೆ ಕೆಡ್ಸ್ಕೊಂಡಿಲ್ಲ. ಈ ಒಂದು ವರ್ಷಕ್ಕೆ ನಾವು ತಲೆ ಕೆಡ್ಸ್ಕೊಂಡು ಹಿಂದೆ ಸರಿ ಮಕ್ಕಳಲ್ಲ ನಾವು ತಾಂದಕೇಶನ್. ಈ ವರ್ಷ ಅಕಸ್ಮಾತ್ ಏನೋ ತೆಪ್ಪಿ ಸೋತ್ರು ಮುಂದಿನ ವರ್ಷ ಮತ್ತೆ ರೆಡಿ ಆಗಿರ್ತು. ಇದಕ್ಕಿಂತ ಪೋಲ್ ಗೆಚ್ಚಿ ನಾವು ಕಿಂಡಿ ಕಣಲ್ಲ ಅನ್ನೋಂಗ ಆ ಕಡೆ ಹೇಟರ್ಸ್ಗಳ ಮತ್ತು ವಿರೋಧ ಮಾಡಾರ ಅನ್ಬೇಕು. ಅವ್ರು ಏನಪ್ಪ ಇವರು ಸೋತ್ರು ನಾವು ಹಿಂಗೆ ಅದಾರಲ್ಲ ತಂದ ಹಂಗಿರ್ಬೇಕು ನೋಡಿ, ಇದ್ರೆ ಅವ್ರಂಗೆ ಇರ್ಬೇಕಂತಂದು ಅವ್ರು ಸೇಕ್ ಅನ್ಬೇಕು ನಾವು ತಾಂದಕೇಶನ್. ಆ ಥರ ಒಂದು ಬದುಕುವಂತ ನಮ್ಮದು ಆರ್ ಸಿ ಬಿ ಅಭಿಮಾನಿಗಳದ್ದು ಒಂದು ಗತ್ತು ಗಾಂಭೀರ್ಯ ಆ್ಯಟಿಟ್ಯೂಡ್ ಅನ್ನೋದು ಅದು ಇಡೀ ಜಗತ್ತಿಗೆ ಗೊತ್ತೈತ್ರಿ. ಅದೇನು ಹೇಳುವಂಥ ವಿಷಯ ಏನಲ್ರಿ ಅದ. ಆದ್ರೆ ಇವತ್ತಿನ ಮ್ಯಾಚ್ ಏನೈತಿರ್ಲ, ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಎಷ್ಟು ಅದಾರಲ್ಲ ಅವ್ರಂತರೂ ಹಾದಿ ಕಾಕೋತ್ ಕೂತಾರ. ಮಿಕ್ಕ ಹಾದಿ ಕಾಕೋತ್ ಕೂತ ಎಲ್ಲಾ ಕೆಲಸಗಳನ್ನ ಬೇಕಾದಂತ ಇಂಪಾರ್ಟೆಂಟ್ ಕೆಲಸ ಐತಿ ಅಂದ್ರೂ, ಬೇಕಾದಂತ ಕೆಲಸ ಐತಿ ಅಂದ್ರೂ, ಇವತ್ತು ನಾನು ಹೇಂಜ್ ಡೈವರ್ಸ್ ಕೊಡ್ತಾಳ ಅಂದ್ರೂ, ಇವತ್ತು ಯಾರು ನನಗೆ ಬಿಟ್ಟು ಹೋಗ್ತಾರ ಅಂದ್ರೂ ತಲೆ ಕಡ್ಸೋಂಗಿಲ್ರಿ. ಇವತ್ತೇನೈತ್ಲ ಆರ್ ಸಿ ಬಿ ಮ್ಯಾಚ್ ಕಣ್ಣಿಟ್ಟು ಬಾಲ್ ಟು ಬಾಲ್ ಒಂದೊಂದು ಸೆಕೆಂಡ್ಗಳನ್ನ ಕೂತ್ ನೋಡ್ತಾರ್ರಿ. ಯಾಕಂದ್ರೆ ಅದು ಅಂಥದ್ದು ಟೀಮ್ ಐತ್ರಿ ಅವ್ನು ನೋಡೋದ. ಅದು ಟೀಮ್ ಅನ್ನೋಕ್ಕಿಂತ ಒಂದು ಎಮೋಷನ್ ಜಾಸ್ತಿ ಐತಿ ನಮಗೆ. ಟೀಮ್ ಎಲ್ಲ ಅಭಿಮಾನಿಗಳು ಹೆಂಗೋ ಏನೋ ಗೊತ್ತಿಲ್ಲ. ಅದನ್ನು ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಏನದಾರಲ್ಲ, ಅದೊಂದು ಸುದ್ದಿ ಪರ್ಕ, ಅದೊಂದು ಟೀಮ ಬೇರೆ, ಅದೊಂದು ಆ ಅಭಿಮಾನಿ ಬಳಗನ ಬೇರೆ, ಅದೊಂದು ಸಪ್ರೇಟ್ ಇದ್ದಂಗೆ ರೀ. ಅಂಥ ಒಂದು ಟೀಮ್ ಯಾವ್ದಾರು ಇದ್ರೆ ಅದು IPL ದಾಗ ಅದು ಆರ್ ಸಿ ಬಿನ ಅಂತಾತ್ರು. ಈಗ ಈ ಸತಿ ಏನಾಗೈತಿ, ಫೈನಲ್ಗೆ ಬಂದದ. ಆ ಕಡೆ ಅವರು ಪಂಜಾಬ್ದವರು ಬಂದಾರ, ಆ ಕಡೆ ಮುಂಬೈದವ್ರನ್ನ ಹೊರಗೆ ಹಾಕಿ ತೊಳೆದು ಕಳಿಸ್ರು. ಆಲ್ರೆಡಿ ನಾವು ಮಣ್ಣಿ ಸಲ ಇವ್ರ ಮ್ಯಾಚ್ ಗೆದ್ದ ಫೈನಲ್ಗೆ ಬಂದು ರೀ. ಬಟ್ ಒಂದು ಮನಸಾರ ಹೇಳ್ತೀನಿ ರೀ, ಆರ್ ಸಿ ಬಿ ಅಭಿಮಾನಿಯಾಗಿ ಆ ಕಡೆ ಪಂಜಾಬ್ದವ್ರು ಗೆದ್ರು ಭಾಳ ಖುಷಿ ಐತಿ ರೀ ನನಗೆ. ಯಾಕಂದ್ರೆ ಅವರು ಪಾಪ ಒಂದು ಸತಿನೂ ಕಪ್ ಗೆದ್ದಿಲ್ರಿ. ಈ ಕಡೆ ನಾವು ಆರ್ ಸಿ ಬಿ ಅವ್ರು ಗೆದ್ರು ಅಂತರೂ ಹೇಳಕ್ಕೆ ಬರಂಗಿಲ್ಲ. ಏನು ಆಗ್ತದ ಏನು ಬಿಡ್ತದ ಅಂತ ನನಗಂತೂ ಗೊತ್ತಿಲ್ಲ. ನೋಡೋಣ ಆ ಟೈಮ್ದಾಗ ನನ್ನ ಮನಸ್ಥಿತಿ ಹೆಂಗೆ ಇರ್ತೈತಿಪ್ಪ ಅನ್ನೋಕ್ಕೂ ಕೂಡ ನನಗೆ ಯೋಚನೆ ಮಾಡುವಂಥ ಶಕ್ತಿನೇ ಇಲ್ಲ. ಆ ಒಂದು ಸಮಯ ಬಂದಾಗ ನೋಡೋಣ್ರಿ. ಇಂದಾಗ ನಿಮಗೆ ಹೇಳಿನ್ರಿ, ನಾ ಆರ್ ಸಿ ಬಿ ಫೈನಲ್ ಮ್ಯಾಚ್ ಇದ್ದಾಗ ಪ್ರತಿ 5 ಓವರ್ ಮುಗಿದ್ಮ್ಯಾಕ ಒಂದು ವಿಡಿಯೋ ಮಾಡಿ ಹಾಕ್ತಾನಂತ ಹೇಳೀನಿ. ಬಟ್ ಪ್ರಯತ್ನ ಮಾಡೇ ಮಾಡ್ತಾನೆ, ಬಿಡಂಗಿಲ್ಲ ನಾವು. ಆರ್ ಸಿ ಬಿ ಸಂಬಂಧ ಏನು ಬೇಕಾದಾಗಲಿ ಇವತ್ತು 5 ಓವರ್ಗೆ ಒಂದೊಂದು ವಿಡಿಯೋ ಮಾಡಿ ಹಾಕುವಂಥ ಒಂದು ಪ್ಲ್ಯಾನ್ಗಳ ಮತ್ತು ಎಲ್ಲ ಕೆಲಸ ಅಷ್ಟಾಕೈತಿ ಅಷ್ಟ ವಿಡಿಯೋ ಮಾಡಿ ಹಾಕ್ತಿರ್ತೀನಿ. ಇವತ್ತಿಗೆ ಏನೈತಿಲ್ಲ, ಬೇಕಾದಂಥ ಕೆಲಸ ಇರಲಿ, ಬೇಕಾದಂಥ ಕೋಟಿ ಲುಕ್ಸಾನ್ ಆಕೈತಿ ಅಂದ್ರೆ ಅವ್ನು ಬದಿಗೆ ಒತ್ತಿ ಇವತ್ತು ಏನೈತಿಲ್ಲ ಆರ್ ಸಿ ಬಿ ಮ್ಯಾಚ್ ನೋಡ್ದವ್ ಏನು ಬೇಕಾದಾಗಲಿ ಲಾಸ್ಟಿಗೆ ಗಸ್ವಾಕ್ ಬರೈತಿ ರೊಕ್ಕ ರೂಪಾಯಿಗಳನ್ನ. ಆದ್ರೆ ಇಂಥ ಒಂದು ಮೂಮೆಂಟ್, ಇಂಥ ಒಂದು ಟೈಮಿಂಗ್, ಇಂಥ ಒಂದು ಅದು ಏನು ಅನುಭವ ಇರುತ್ತಿಲ್ಲ, ಅದನ್ನು ನೀವು 10 ಕೋಟಿ 100 ಕೋಟಿ 1000 ಕೋಟಿ ಕೊಟ್ಟು ಕೊಂಡ್ಕೊಂಡ್ರು ಸಿಗೋದಿಲ್ಲ ರೀ. ಅಂಥ ಒಂದು ನೆಮ್ಮದಿ ಇವತ್ತು ಅದ. ಭಾಳ ಅಂದ್ರೆ ಭಾಳ ಖುಷಿ ಅನ್ಸಕತ್ತದ. ಏನು ಹೇಳಬೇಕು ಏನು ಬಿಡಬೇಕು ಒಂದು ಅರ್ಥ ಆಗತ್ರಿ. ಅವನು ಇನ್ಕಂದ್ರೆ ನಾವು ವಿಡಿಯೋ ಹಾಕಬೇಕಾಗಿತ್ತು ರೀ. ಬಟ್ ಕೆಲವು ಕಾರಣಾಂತರಗಳಿಂದ ಬಂದೈತಿ. ಯಾವ್ದು ಗೆಲ್ತದ ಯಾವ್ದು ಬಿಡ್ತದ ನೋಡ್ಕೊಂಡ ಇರ್ಲಿ. ಅವ್ನು ಏನಾಗೋದೈತಿ, ಆರ್ ಸಿ ಬಿ ಫೈನಲ್ ಕನ ಬಂದೈತಿ, ತಲೆ ಕೆಡ್ಸುವಂಥ ಅವಶ್ಯಕತೆನೇ ಇಲ್ಲ.
ಒಟ್ಟ ತಲೆ ಕೆಡಿಸುವಂಥ ಅವಶ್ಯಕತೆ ಇಲ್ಲ ನಮಗೆ. ಅವನು ಏನು ಬೇಕಾದಾಗಲಿ ಹೊಯ್ಕೊಂಡು ನೆತ್ತು ಏನು ಸುಡುಗಾಡು ಸಂತಾಗಲಿ ಈ ಸತಿ ಏನೈತ್ಲ RCB ಕಪ್ ಒಯ್ದಂದ್ರೆ ಗ್ಯಾರಂಟಿ ಆಗಿ ಬಿಟ್ಟೈತಿ. ಬಹುಶಃ ಬ್ರಹ್ಮ ಬರೆದು ಬಿಟ್ಟನ ಕಾಣ್ತದ ತಮ್ಗೋರ. ನೀವು ಕಪ್ ಒಯ್ದು ಏನೈತಿಲ್ಲ 18 ವರ್ಷ ಆದ್ಬೇಕು ನೀವು ಕಪ್ ಒಯ್ದನ, ಅದು ಏನು ಬೇಕಾದಾಗಲಿ ಅದು 18 ವರ್ಷ ಆಗುತ್ತಾಗ ನೀವು ಕಪ್ ನಿಮ್ಮ ಅನಿವಾರ್ಯದ ಬದಲತ್ತಂದ ಫಿಕ್ಸ್ ಆಗಿಬಿಟ್ಟದ ಕಾಣ್ತದ. ಅದ್ರ ಆ ದಿನ ಆ ಸಮಯ ಆ ಒಂದು ದಿವಸ ಆ ಒಂದು ಸಮಯ ಇವತ್ತು ಬಂದದ. ಅಕಸ್ಮಾತ್ ಇವತ್ತು ಏನಾದರೂ RCB ಕಪ್ ಹೊಡೆದ ಖರೆ ಆದ್ರ ಇದು ಒಂದು ನಮ್ಮ RCB ಅಭಿಮಾನಿಗಳು ಎಷ್ಟು ಏನು ಕೋಟ್ಯಾಂತರ ಏನು ಬಳಗೈತಿರ್ಲ, ಎಷ್ಟು ಬಳಗೈತಿರ್ಲ ಅಷ್ಟ ಅವ್ರದ್ದು ಇದೊಂದು ದಿನ ಎಂಥ ಒಂದು ದಿನ ಆಗ್ತದ ಅಂದ್ರಪ್ಪ ಅನ್ನೋದು ಮರ್ಯಾಕೆ ಆಗಲ್ದೇ ಇರುವಂಥ ಒಂದು ದಿನ ನಕ್ಕಿ ಆಗ್ತದ. ಇದನ್ನ ಯಾವತ್ತೋ ಮರೆಯೋದಿಲ್ಲ ಅನಿಸ್ತದ. ಬಹುಶಃ ಅಲ್ಲೆಲ್ಲ ಅವ್ರದ್ದೊಂದು ಆ ಒಂದು ಸಪ್ರೇಟ್ ರೂಮ್ದಾಗ ಒಂದು ಕಟ್ ಹಾಕ್ಸಿ ಫೋಟೋ ಇಟ್ಕೊಂಡ್ರು ಇಟ್ಕೋಬೋದ್ರಿ, ಹೇಳಕ್ಕೆ ಬರಂಗಿಲ್ಲ. ಅಂಥ ಒಂದು ಅಭಿಮಾನಿಗಳು ಅದಾರ, ನೀವು ತಿಳ್ಕೊಂಡಿರ್ಬೇಕು. ಅಂಥ ಅಭಿಮಾನಿಗಳು ಇದ್ರೆ ಅದು RCBಗೆ ಹಾಕ್ಬೇಕು, ಬೇರೆ ಈ ಟೀಮ್ಗೆ ಇಲ್ರಿ. 10 ಕಪ್ ಗೆದ್ದಿರ್ಬೋದು, 20 ಕಪ್ ಗೆದ್ದಿರ್ಬೋದು ಅವು. ಬಟ್ ಅಂಥ ಆ ಒಂದು ಅಭಿಮಾನಿ ಬಳಗವನ್ನು ಎಮೋಷನಲ್ ಆಗಿ ಅಂತ ಹೊಂದಿರುವಂಥ ಅಭಿಮಾನಿ ಬಳಗವನ್ನು ಯಾರು ಇದ್ರೆ, ಜೀವಕ್ಕೆ ಜೀವ ಕೊಡುವಂಥ ಯಾರು ಇದ್ರೆ ರೀ ಅದು RCB ಟೀಮ್ದಾಗ ಮಾತ್ರ ಹಾಕ್ಬೇಕು. ಉಳಿದ ಟೀಮ್ದಾಗ ನಂಗೆ ಡೌಟ್ ಅದು ಇರೋದು ಡೌಟ ಇರ್ಬೋದು. ಬಟ್ ಎಲ್ಲೋ ಒಂದೊಂದು ಇರ್ಬೋದು ಅಷ್ಟ. ಅದು ಬಿಟ್ರೆ ಹಿಂಗೆ ಕೋಟ್ಯಾಂತರ ಹೃದಯಗಳನ್ನು ಗಳಿಸುವಂಥ ತಾಕತ್ತ, ತಾಳ್ಮೆ, ಆ ಒಂದು ವಿಶ್ವಾಸ, ನಂಬಿಕೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಯತ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇನ್ಕಾ ಮಟ್ಟ ಏನು ಮಾಡ್ಕೋತ ಮಾಡ್ತೀರಿ ನಮ್ಮ RCB ಸ್ವಲ್ಪ ದಾನ ಧರ್ಮಗಳನ್ನು ಸಂಪ್ರದಾಯಗಳನ್ನು ಏನೇನೋ ಅನುಸರಣೆ ಮಾಡ್ಕೋತ ಬಂದದ 17 ವರ್ಷ ತಕ. ಆದ್ರೆ ಇವತ್ತು ಏನೈತಿಲ್ಲ ಈ ಸೀಸನ್ದಾಗ, ಇವತ್ತು ಅನ್ನೋಕ್ಕಿಂತ ಈ ಸೀಸನ್ದಾಗ ರೀ ಸ್ವಲ್ಪ ಎಲ್ಲವನ್ನ ಬದಿಗೆ ಒತ್ತಿ ಒಂದು ಕೈ ನೋಡೋನು. ಎಟ್ಟ ನಾವು RCB ಅಭಿಮಾನಿಗಳನ್ನು ಕೂಗು, ಕರೆ, ತಾಳ್ಮೆ, ನಂಬಿಕೆ ಅಂತ ಕಾಕೋತ್ಕೊಂಡು ಅವ್ರಿಗೂ ಒಂದು ದಿನ ತರುಣ ತಂದು ಏನಕ್ಕೆ ನಮ್ಮ ಹುಲಿಗಳು ಏನು ಸಜ್ಜಾಗಿ ನಿಂತವ್ರಲ್ಲ. ಇವತ್ತು ಹಂಗೆ ಕಡಿ ಬಡಿ ಹೊಡಿನ ಇವತ್ತು ನಮ್ಮ ಕರೆ ಹೇಳ್ತೇನ್ರಿಪ್ಪ. ಇವತ್ತು ಏನೈತಿಲ್ಲ ನಮ್ಮ RCB ಹುಲಿಗಳು ಏನೋ ಒಳಗೆ ಆ ಕ್ರೀಡಾಂಗದಾಗ ಇಳಿತಾವ್ರಲ್ಲ, ಅವ್ರಿಗೆ ಮತ್ತು ನಮ್ಗಿಂತ ಹೆಚ್ಚು ಟೆನ್ಷನ್ ಅವ್ರಿಗೆ ಇರ್ತದೆ. ಯಾಕಂದ್ರೆ ಅಲ್ಲಿ ನಮಗೆ ಒಂದು ಕೋಟ್ಯಾಂತರ ಹೃದಯಗಳಲ್ಲಿ ಜಪ ಮಾಡತ್ತವ, ತಪ ಮಾಡತ್ತವ. ಅವೊಂದು ಕನಸ, ಅದೊಂದು ನನಸ, ಆ ಏನು ಮಾಡಕತ್ತಲ್ಲ ಅದಕ್ಕೊಂದು ಪ್ರತಿಫಲ ಸಿಗಬೇಕಾದ್ರೆ ಇವತ್ತು ನಾವು ಗ್ರೌಂಡ್ದಾಗ ನೋಡಿ ಉರಿ ಹಚ್ಚಕ್ಕೆ ಬೇಕಂತ ತಿಳಿದು ಪ್ರತಿಯೊಬ್ಬ ಪ್ಲೇಯರು ಎಮೋಷನಲ್ ಆಗಿ ಆಡಕ್ಕೆ ಬೇಕ್ರಿ. ಒಂದು ಮಾತು ನೆನಪಿಟ್ಕೋರಿ, ಅಕಸ್ಮಾತ್ RCB ಗೆಯ್ತೆ ಅಂದ್ರೆ ರೀ ಆ ಗ್ರೌಂಡ್ ಮೂಮೆಂಟ್, ಆ ಕ್ರೌಡ್, ಆ ನೆಟ್ವರ್ಕ್ ಕ್ರ್ಯಾಶ್, ಅದನ್ನೆಲ್ಲ ಅಬ್ಬಬ್ಬಬ್ಬ ಅದನ್ನೆಲ್ಲ ಹೇಳಕ್ಕ ನೋಡು ಸಾಧ್ಯನೇ ಇಲ್ರಿ. ಆ ಒಂದು ಮೂಮೆಂಟ್ ಇವಲ್ಲ ಅದು ನೋಡಕ್ಕ ನೋಡು ಕಣ್ಣು ಸಾಲಂಗಿಲ್ರಿ. ಅಂಥ ಒಂದು ಮೂಮೆಂಟ್ ರೀ, ಅಂಥ ಒಂದು ವಾತಾವರಣ ನಕ್ಕಿ 100ಕ್ಕೆ 100 ಸೃಷ್ಟಿ ಆಗ್ತದ ನಾವು. ಬಟ್ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ನೆಮ್ಮದಿರಿ. RCB ಫೈನಲ್ಗೆ ಬಂದದ. ಈ ಸತಿ ಏನಾದ್ರು ಕಪ್ ಹೊಡಿತಂದ್ರೆ ಅವು ಏನು 5-10 ಕೆದ್ದಟ್ಟು ಏನು ಕಪ್ ಅವು ಏನು ಮೇಂಟೈನ್ ಮಾಡ್ಯಾವ್ರಿಲ್ಲ, ಅದಕ್ಕಿಂತನೂ 10 ಪಟ್ಟು ಇದು ಒಂದ ಕಪ್ನೇ ಮೇಂಟೈನ್ ಮಾಡ್ತದ. ಒಂದು ಏನಿದ್ರಿ ನಾ ದೇವ್ರ ಹತ್ರ ಕೇಳ್ಕೋದು ಒಂದೇ ರೀ. ನಾ ದೇವ್ರ ನಂಬಂಗಿಲ್ಲ. ಬಟ್ ಒಂದು ಏನಾದರೂ ಇತ್ತಂದ್ರೆ ದೇವ್ರ ಇಷ್ಟು ವರ್ಷ ಆದ್ರೂ, ಇಷ್ಟು ದಿನಗಳು, ಇಷ್ಟು ವರ್ಷ ಆದ್ರೂ ನಾನು ನಿನ್ನ ಹತ್ರ ಏನೂ ಕೇಳ್ಕೊಂಡಿಲ್ಲ. ಆದರೆ ಇವತ್ತು ಮಾತ್ರ 18 ವರ್ಷದ ಕನಸು ನನಸಾಗುವಂಥ ಒಂದು ದಿನ ಬಂದದ. ಅದಕ್ಕೂ ಯಾವುದಾದ್ರೂ ಕಾರಣ ಕೊಟ್ಟು ಈ ಸಮಯವನ್ನು ದೂರ ಮಾಡಬೇಡಪ್ಪ. ಇವತ್ತಾರು ಅದಕ್ಕೆ ನಿನ್ನ ಆಶೀರ್ವಾದ ಬೆಂಬಲ ಇರಲಿ. ನಮ್ಮ ಹುಲಿಗೋಲ್ ಅಂತರೂ ರಿವೈಡ್ ಕಟ್ಟಿತಾರ, ಆ ಕಾಡೆ ಕೇಳಿ ಧೂಳು ಎಬ್ಸ್ತಾ ಇರ್ತಾನೆ, ನಂಗೆ ನಂಬಿಕೆ ಐತಿ. ಬಟ್ ಅವ್ರಿಗಟ್ಟು ಮಾನಸಿಕವಾಗಿ ಧೈರ್ಯ, ಆತ್ಮವಿಶ್ವಾಸ ಅದು ತುಂಬೋ ಕೆಲಸ ಆಟ. ನೀ ಎಷ್ಟು ಮಾಡ್ರೆ ಭಾಳ ಅಂದ್ರೆ ಭಾಳ ನಮಗೆ ಈ 18 ವರ್ಷ ಕಾದುದು ತಾಳ್ಮೆದ ಇದ್ದದಕ್ಕೂ ಸ್ವಾರ್ಥಕ ಆಗ್ತದೆ. ಇಲ್ಲ ಅಂದ್ರೆ ನೀ ಈ ವರ್ಷನೂ ಏನೋ ಕಾರಣ ಕೊಟ್ಟು ಮುಂದೆ ದುಗಿಸಿದಂದ್ರೆ ನಿನ್ನ ಮೇಲೆ ಇದ್ದಿದ್ದು ನಂಬಿಕೆ, ವಿಶ್ವಾಸನೂ ಒಂದು ಸ್ವಲ್ಪ ಇದ್ದದ್ದು ಅದು ಹೊರಟು ಹೋಗ್ತದೆ. ಹಂಗೆ ಮಾಡಕ್ಕೆ ಹೋಗ್ಬೇಡಪ್ಪ. ಇವತ್ತು ಏನೈತ್ಲ ಸುದ್ದಿ ಪರಕ್ಕೆ ಆಗುವಂಗೆ ಕಾಣಕತ್ತದ. ಒಂದೊಂದು ನಿಮಿಷ, ಒಂದೊಂದು ಕ್ಷಣ ಏನೈತಿಲ್ಲ ಇವತ್ತಿಂದ ಅದು ಇತಿಹಾಸದಾಗ ಸುವರ್ಣಾಕ್ಷರದಾಗ ಬರೆದಿಡುವ ಎಲ್ಲ ಲಕ್ಷಣಗಳು ಕಾಣಕತ್ತಾವ್ರಿ. ಇವತ್ತು ಏನಾದರೂ RCB ಕಪ್ ಗೆಯ್ತಂದ್ರೆ ರೀ ಬಗೆ ಹೈತಿರಿ. ಬಹುಶಃ ಎಲ್ಲರ ಯಾವುದಾದ್ರೂ ಒಂದು ಶಿಲಾಭ್ಯಾಸದಾಗ ಸೇರಿಸ್ಬೋದು, ಹೇಳಕ್ಕೆ ಬರಂಗಿಲ್ಲ. ಯಾಕಂದ್ರೆ ಒಬ್ಬ ಸ್ಟೂಡೆಂಟ್ರಿಗೂ ಬೇಕಾಗಿದ್ದು ಅದ ರೀ ನಂಬಿಕೆ, ತಾಳ್ಮೆ, ವಿಶ್ವಾಸ. ಇವಕ್ಕಿಂತ ಬೇರೆ ಏನು ಬೇಕಾಗಿಲ್ಲ ರೀ ಜೀವನದಾಗ ಸಾಧನೆ ಮಾಡಕ್ಕೆ. ಇದಕ್ಕೆಲ್ಲ ಬೆಸ್ಟ್ ಉದಾಹರಣೆ ಕೊಡಕ್ಕೆ ನಮ್ಮ RCB ಟೀಮ್ದಾಗ ಕೊಡುವಂಗೆ ಕಾಣಕತ್ತಾರ. ಇಲ್ಲಕ್ಕಮ್ಮ ನಕ್ಕಿ ಕೊಡ್ತಾರ. ಯಾಕಂದ್ರೆ ಅಂಥ ಒಂದು ಟೀಮ, ಅಂಥ ಒಂದು ಅಭಿಮಾನಿ ಬಳಗ, ಅಂಥ ಒಂದು ಪ್ಲೇಯರ್ಸ್ಗಳು ಅದಾರ. ಇವತ್ತು ನಾವಂತೂ ಜಾಸ್ತಿ ಒಟ್ಟು ಏನೂ ಹೇಳಂಗಿಲ್ಲ ರೀ, ಏನೂ ಹೇಳಂಗಿಲ್ಲ.
ಆ ಟೀಮ್ ಹಂಗೆ ಇದು ಹಿಂಗೆ ಹಾಂ ಏನು ಬ್ಯಾಡ್ರಿ ನಾವು ಆರ್ ಸಿ ಬಿ ಫೈನಲ್ಗೆ ಮತ್ತೆ ಅಷ್ಟು ಸಾಕು ನಾವು ಮತ್ತೇನು ತಲೆ ಕೆಡ್ಸ್ಕೊಂತ ಅವಶ್ಯಕತೆ ಏನಿಲ್ಲ. 108 ಮಂದಿ 108 ಮಾತಾಡ್ತಾರೆ. ಇದೇನು ಹೊಸಾದ್ ಬಿಡಪ್ಪ, ನಾವು 5 ಗೆದ್ದು 6 ಗೆದ್ದು 7 ಗೆಲ್ಲಿ 10 ಗೆಲ್ಲಿ ವಯಸ್ಸು ಬೇಕಾರೆ ನೀ ಬಡ್ಡೆ ತಿಕ್ಕಕ್ಕೆ ತುರ್ಕೊ, ಏನು ಬೇಕಾದ್ ಮಾಡ್ಕೊ. ಆದ್ರೆ ಈ ವರ್ಷ ಏನೈತೆ ಆರ್ ಸಿ ಬಿ ಕಪ್ ಹೋಗಿದ್ದು ಗ್ಯಾರಂಟಿನ ತಮ್ಮ, ನೀ ಬರ್ದು ಇಟ್ಕೊ. ಆದ್ರೆ ಒಂದು ಮಾತು ನೆನಪಿಟ್ಕೊ, ನೀ 5 ಓದಿ 10 ಹೋದ್ರು ನೀ ಅಷ್ಟು ಏನು ಕ್ರೇಜ್ ಮೇಂಟೈನ್ ಮಾಡಿದಿಲ್ಲ. ಆದ್ರೆ ಇವತ್ತು ಒಂದೇ ನಾವು ಕಪ್ ಓದು ಅಂದ್ರೆ ನೀನು ಅದಕ್ಕಿಂತ 10 ಪಟ್ಟು ಅಲ್ಲ 100 ಪಟ್ಟು ಕ್ರೇಜ್ ಮೇಂಟೈನ್ ಮಾಡ್ತು. ಅದನ್ನ ನೀ ಅದು ನಿನಗೂ ಗೊತ್ತೈತಿ, ಅದು ನನಗೂ ಗೊತ್ತೈತಿ, ಆ ಮ್ಯಾಗಿನ ದೇವ್ರಿಗೂ ಗೊತ್ತೈತಿ. ಅದನ್ನ ಮಾತ್ರ ಮರ್ಯಾಕೆ ಹೋಗ್ಬೇಡಿ ಯಾವತ್ತು. ಇವತ್ತು ನಾ ಏನು ಜಾಸ್ತಿ ಹೇಳಿ ಭಾಳ ಅಂದ್ರೆ ಭಾಳ ಕೊರ್ಯಾಕೆ ಹೋಗಂಗಿಲ್ಲ. ಯಾಕಂದ್ರೆ ಸಂಜೆಗೆ ಮ್ಯಾಚ್ ಅದ, ಲೈವ್ದಾಗ ನೋಡೋಣ ಏನಾಗೋದೈತಿ. ಸಂಜೆಗೆ ಮ್ಯಾಚ್ ಅದ, ಒಟ್ಟು ಆದಷ್ಟು ಎಲ್ಲರೂ ಎಲ್ಲೆಲ್ಲಿ ಕೂತ್ಕೊಂಡು ನೋಡ್ರಿ. ಇವತ್ತು ಒಂದು ದಿನ ನಾವು ಟೈಮ್ ಕೊಟ್ರೆ ಏನಾಗೋದೈತೆ ಅವ್ನು ಹೋಗ್ಲಿ ಅವನು ಆರ್ ಸಿ ಬಿ ಸಂಬಂಧ. ಹಾಗಾಗಿ ಬಡ ಎಲ್ಲರೂ ನಿಮಗೆ ತಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ ಸಂಜೆಗೆ ಕೂತ್ ಬಿಡೋಣ್ರಿ. ಮತ್ತೆ ಈಗ ಇನ್ನೊಂದು ಮಾತು ಹೇಳಕತ್ತನು, ಸೋತನು ಒಟ್ಟ ತಲೆ ಕಡ್ಸೋಕೆ ಹೋಗ್ಬೇಡ್ರಿ. ನೋಡ್ರಿ ಒಂದು ಮಾತು ನೆನಪಿಟ್ಕೋರಿ, ಈ ಸೋಲು ಗೆಲುವು ಎರಡೂ ಬೇಕ್ರಿ ಮನುಷ್ಯಾಗ. ನಾನೇ ಗೆಲ್ತಾನ ಎರಡು ಟೀಮ್ ಅವ್ರಿಗೂ ಗೆಲುವು ಬೇಕಾಯ್ತು, ನಮಗೂ ಗೆಲುವು ಬೇಕಾಯ್ತು. ಹಂಗಾದ್ರೆ ಅಲ್ಲಿ ಸೋಲವ್ರು ಯಾರಲ್ಲಿ ನೋಡ್ರಿ. ಯಾವುದೋ ಸೋತರು ಯಾವುದೋ ಗೆದ್ರು ಅದು ಸಮಾನವಾಗಿ ಸ್ವೀಕಾರ ಮಾಡ್ಬೇಕ್ರಿ. ಮಾಡ್ಕೋತಾನು ಬಂದು ನಮ್ಮ ಆರ್ ಸಿ ಬಿ ಅವರ 18 ವರ್ಷದಿಂದ ಇದನ್ನ ಮಾಡ್ಕೊತ ಬಂದು ಈ ವರ್ಷ ಸೋತರು ಏನೋ ತಲೆ ಕೆಡ್ಸ್ಕೊಂತ ಅವಶ್ಯಕತೆ ಇಲ್ರಿ. ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ಕೈ ಮುಗಿದು ಕೇಳ್ಕೊತೇನ್ರಿ, ಸೋತ್ ಮ್ಯಾಕ ಒಟ್ಟ ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಒಟ್ಟ ನೀವು ತಲೆ ಅಂತ ಒಟ್ಟ ಕೆಡ್ಸೋಕೆ ಹೋಗ್ಬೇಡ್ರಿ. ಅವ್ನು ಪರಕ್ ಬೆಳಂಗಿಲ್ಲ ನಮಗೆ, ಒಟ್ಟ ಏನು ಪರಕ್ ಬೆಳಂಗಿಲ್ಲ. ಯಾಕಂದ್ರೆ ಅವ್ನು 17 ವರ್ಷ ಆತು 17 ವರ್ಷ ಒಂದು ದಿನ ಅಲ್ಲ 2 ದಿನ ಅಲ್ಲ 17 ವರ್ಷ ಅಂದ್ರೆ ಲೆಕ್ಕ ಹಾಕ್ರಿ ನೀವು. ಇಂಥ ಇವತ್ತು ಒಂದು ದಿನ ಸೋತ್ರು ಏನು ತಲೆ ಕೆಡ್ಸೋಂಥ ಅವಶ್ಯಕತೆ ಇಲ್ಲ. ಆರಾಮ್ ಬಿಂದಾಸ್ ಆಗಿರೋ ಬಿಂದಾಸ್ ಆಗಿದ್ದು ಬಿಡ್ರಿ. ಇನ್ನೊಂದು ಖುಷಿ ಪಡುವಂಥ ವಿಚಾರ ಏನಂದ್ರೆ ರೀ, ನಮ್ಮ ಆರ್ ಸಿ ಬಿ ಮಾಜಿ ಹುಲಿ ಗ್ರೇಟ್ ಫಿನಿಷರ್ 360 ಆ್ಯಂಗಲ್ದಾಗ ಬ್ಯಾಟಿಂಗ್ ಮಾಡಿದಂಥ ವ್ಯಕ್ತಿ, ಆ ಸ್ಟೇಡಿಯಮ್ದ ಮೂಲೆಗೂ ಬಾಲವನ್ನು ಪರಿಚಯ ಮಾಡಿದಂಥ ವ್ಯಕ್ತಿ ಯಾರಿದ್ರೆ ಮಿಸ್ಟರ್ ABD ಅಣ್ಣ ಅವರು ಮ್ಯಾಚ್ ನೋಡಕ್ಕೆ ಬರಾಕತ್ತಾರ. ಆರ್ ಸಿ ಬಿ ಏನಾದ್ರು ಈ ಸಲ ಫೈನಲ್ಗೆ ಬತ್ತಂದ್ರೆ ನಾನು ಸ್ಟೇಡಿಯಮ್ದಾಗ ಇಳಿತನು, ಕಪ್ ಹೊರತಾಗ ನಾನು ಗ್ರೌಂಡ್ ತಳ ಇಳಿತಂದ ಒಂದು ಆಶ್ವಾಸನೆ ಕೊಟ್ಟರು. ಆ ಮಾತಿನ ಪ್ರಕಾರ ಇವತ್ತು ABD ಅವರು ಬಾಂದಾರ. ಇನ್ನೊಂದು ಕನ್ನಡದ ಹೆಮ್ಮೆ ಸ್ಟಾರ್ ನಮ್ಮ ಕಿಚ್ಚ ಸುದೀಪ್ ಅಣ್ಣ ಅವರು ಮ್ಯಾಚ್ ನೋಡಕ್ಕೆ ಬರಾಕತ್ತಾರ. ಇಲ್ಲ ನಾವು ಕಿಂಡಿ ಕಣಲ್ಲ ಅನ್ನೋದಂತ್ರ ಇವತ್ತು ಗ್ಯಾರಂಟಿನ ಐತಿ. ಒಟ್ಟ ತಲೆ ಕೆಡ್ಸ್ಕೊಂತ ಅವಶ್ಯಕತೆ ಏನಿಲ್ಲ. ಇನ್ನು ನಾ ಏನೈತಿ ಜಾಸ್ತಿ ಕೊರ್ಯಾಕೆ ಹೋಗಂಗಿಲ್ಲ ರೀ. ಯಾಕಂದ್ರೆ ನಾವು ಸಂಜೆಗಡಿ ಮ್ಯಾಚ್ ಐತ್ರಿ, ಅವಾಗ ನೋಡೋಣ ಅವಾಗ ಮಾತಾಡೋಣ. ಹಂಗಾಗಿ ಇನ್ನೊಂದು ಕೋರಿಕೆ, ಮ್ಯಾಚ್ ನೋಡ್ಕೋತ ಅಲ್ಲೇ ಮತ್ತು ನೀವು ಮಗ್ನರಾಗಿರಿ. ಅವಾಗ ನಾವು ಸ್ವಲ್ಪ ವಿಡಿಯೋಗಳು ಹಾಕ್ತಿತ್ತು, ಅವನು ನೋಡೋದು ಬರೀ ಹೆಂಗೆ ಅನ್ಸುತ್ತೆ ಅನ್ನೋದು ಕಾಮೆಂಟ್ ಮಾಡೋದು ಬರೀ. ಹಂಗನೇ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತ ಬರೀ. ಮ್ಯಾಚ್ ಮುಗಿದ ಮ್ಯಾಗ ಬರ್ನು ಹೆಂಗೆ ವಿಡಿಯೋ ಮಾಡಬೇಕು ಹೆಂಗೆ ಬಿಡಬೇಕು ಅನ್ನೋದು ಇನ್ನೂರು ಯೋಚನೆಗೆ ಸಿಗಾಕತ್ತಿಲ್ಲ ರೀ. ಒಟ್ಟ ಯೋಚನೆಗೆ ಸಿಗಾಕತ್ತಿಲ್ಲ. ಹೆಂಗೆ ತಿಳಿತದ ಹಂಗೆ ಮಾಡ್ತು. ಎಲ್ಲಾರ ಒಂದು ಸ್ವಲ್ಪ ತೆಪ್ಪಿತ್ತಂದ್ರೆ ಸ್ವಲ್ಪ ಕ್ಷಮೆ ಇರಲಿ, ಯಾಕಂದ್ರೆ ಯಾರೂ ಪರ್ಫೆಕ್ಟ್ ಅಲ್ಲ ಇಲ್ಲಿ. ಇಷ್ಟು ಹೇಳಿ ಸಂಜೆಳೆ ಸಿಗೋಣ್ರಿ. ಗಿಲಿಗಿಲಿ ಫುಲ್ ತಿಂಡಿಲೆ ಮ್ಯಾಚ್ ನಡೀತದ. ಅಲ್ಲಿವರೆಗೂ ನಮಸ್ಕಾರ.